ಸ್ವಾಗತ. ಪ್ರಯಾಣಿಕರ ದರ ಹೆಚ್ಚಳಕ್ಕೆ ಬೇಡ. 10 ವರ್ಷಗಳ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಪ್ರಯಾಣ ದರ ಹೆಚ್ಚಳಕ್ಕೆ ಮಾಡಿದ್ದು, ಸಾರ್ವಜನಿಕ ವಲಯದಲ್ಲಿ ಪ್ರಯಾಣ ದರ ಹೆಚ್ಚಳಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಪ್ರಯಾಣಿಕರ ಮೇಲೆ ಹೊರೆಯಾಗುತ್ತಿದ್ದ ಈ ದರವನ್ನು ಕೂಡಲೇ ಸರ್ಕಾರ ಹಿಂದಕ್ಕೆ ಪಡೆದುಕೊಳ್ಳಬೇಕು ಎಂದು ಪ್ರಯಾಣಿಕರು ವಿರೋಧ ವ್ಯಕ್ತಪಡಿಸಿದರು. ಮಹಿಳಾ ಶಕ್ತಿ ಯೋಜನೆ ಬಂದು ಮಾಡಿ ಸಾರ್ವಜನಿಕರು ಈ ಪ್ರಯಾಣಿಕ ದರವನ್ನ ಹೆಚ್ಚಳಕ್ಕೆ ಕುರಿತು ವಾಪಸ್ ಪಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಕೇಸ್ ನ್ಯೂಸ್ಗೆ ಸ್ವಾಗತ. ಹೊಸ ವರ್ಷದ ಆಚರಣೆಯಲ್ಲಿ ಸಾರ್ವಜನಿಕರು ಹಾಗೂ ಹಲವಾರು ಜನ ಒಂದು ಕಡೆ ಆದರೆ ಸೆಲೆಬ್ರೇಷನ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಹೊಸ ವರ್ಷಕ್ಕೆ ಒಂದು ಬಿಗ್ ಅಪ್ಡೇಟ್ ಸ್ಟಾಕನ್ನು ಕೊಡ್ತಾ ಇದೆ. ಅದೇನಪ್ಪ ಅಂತಂದರೆ ಪ್ರತಿಶತ 100%ಗೆ 15% ಪ್ರಯಾಣ ದರ ಅಂದರೆ KSRTCಯಲ್ಲಿ ನಾವೇನು ಒಂದು ಪ್ರಯಾಣ ಮಾಡ್ತೀವಲ್ಲ ಆ ಒಂದು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾ ಇದೆ. ಸುಮಾರು ಒಂದು 10 ವರ್ಷಗಳ ನಂತರವಾಗಿ KSRTC ಹಾಗೂ BMTC ಒಂದು 2 ಇಲಾಖೆಗಳಲ್ಲಿ ಏಕಕಾಲಕ್ಕೆ ಪ್ರಯಾಣ ದರವನ್ನು ಹೆಚ್ಚಿಗೆ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಸರ್ಕಾರದ ವಿರುದ್ಧ ಸಾರ್ವಜನಿಕರು ತುಂಬಾ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ತುಂಬ ಹೊರೆಗಳ ಮೇಲೆ ಹೊರೆಗಳು ಬೀಳ್ತಾ ಇದೆ. ಅದರಲ್ಲಿ ಈ KSRTC ಬಸ್ ಪ್ರಯಾಣ ದರ ಹೆಚ್ಚಳ ಆಗಿರೋದು ಇನ್ನೂ ಒಂದು ಕಡೆ ನುಂಗಲಾರದು ಕುತ್ತಾಗಿದೆ. ಈ ಕುರಿತು ಸಾರ್ವಜನಿಕರು ತಮ್ಮ ಅಭಿಪ್ರಾಯನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈ ಒಂದು ವಾಕ್ಯ ನೋಡೋಣ ಬನ್ನಿ. ಅಲ್ಲ, ಇದು ಫ್ರೀ ಮಾಡಿ ಇದನ್ನು ಅಲ್ಲಿ ಗಂಡು ಮಕ್ಕಳಿಗೆ ಇದನ್ನು ಹೊರೆ ಮಾಡ್ಬೇಕಂತ ಇದನ್ನು ಸಾಲಿ ಇದಕ್ಕೆ ನಮ್ಮ ವಿರೋಧ ಐತಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಟಿಕೆಟ್ ರೇಟ್ ನಾವು ಹೆಚ್ಚು ಮಾಡಬೇಡ್ರಿ ಅಂತೀವಿ. ಅಲ್ಲಿ ಹೆಚ್ಚು ಮಾಡಬೇಡ್ರಿ ಅಂತೀವಿ ನಾವು. ಅನಾವಶ್ಯಕ ಹೊರೆಲ್ಲ ಫ್ರೀ ಮಾಡೋ ಅವಶ್ಯಕತೆ ಏನೈತೆ? ಅವ್ರನ್ನ ನಾವು ಫ್ರೀ ಮಾಡಬೇಡಿ, ನಾವು ಶಕ್ತಿ ಇದೀವು, ನಾವು ದುಡ್ಡು ಕೊಟ್ಟು ನಾವು ಅಡ್ಡಾಡೋಂಥ ನಮ್ಮ ಅರ್ಹತೆ ಐತೆ ಅಂತಾರೆ ಅವ್ರು ಹೆಣ್ಮಕ್ಳು. ಅಂದರೆ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗೈತಿ, ಅದ್ರ ಸಣ್ಣಾಗಿ ನಾವು ಈಗ ಎಂದೋ ಆಗೈತಿಲ್ಲ ಇದ್ರೆ 10 ವರ್ಷ ನಂತರ ಅಲ್ಲಲ್ಲ, ಈಗ ಎಂದೋ ಆಗೈತಿ ಇದು ಪೆಟ್ರೋಲ್ ರೇಟ್ ಎಂದೋ ಜಾಸ್ತಿ ಆಗೈತಿ, ಇವತ್ತಾಗಿಲ್ಲ ಇದು. ಅದು ರೇಟ್ ಜಾಸ್ತಿ ಆಗಿದ್ದಕ್ಕೆ ದಿನಬಳಕೆ ಎಲ್ಲ ವಸ್ತುಗಳ ಎಲ್ಲನೂ ಪ್ರತಿಯೊಂದು ಜಾಸ್ತಿ ಆಗಿದ್ದಕ್ಕೆ ಅವರು ಈಗ ಇದನ್ನು ಅಲ್ಲ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಲಿಲ್ಲ, ಎಲ್ಲ ಸರಿ ಹೋಗ್ತೈತಿ. ಗಂಡು ಮಕ್ಳು ಏನು ಮಾಡ್ಬೇಕ್ರಿ ಸರ್? ನಾವು ಈಗ ಟಿಕೆಟ್ ದರ ಹೆಚ್ಚು ಮಾಡಿದ್ರಿ ಸರ್, ಹೆಂಗೆ ಮಾಡ್ಬೇಕ್ರಿ? ಬರೀ ಹೆಣ್ಮಕ್ಳು ಬರ ಸೀಟ್ ಸಿಗಂಗಿಲ್ಲ, ಏನಿಲ್ಲ ರೀ ಸರ್. ಹೆಂಗೆ ಮಾಡ್ಬೇಕ್ರಿ? ಗಂಡು ಮಕ್ಳು ಬರೀ ನೀವು ದರ ಒಂದೇ ಹೆಚ್ಚು ಮಾಡಿದ್ರಿ ರೇಟ, ನಾವು ಹೆಂಗೆ ಮಾಡ್ಬೇಕ್ರಿ ಸರ್? ಗಂಡು ಮಕ್ಳು ಒಂದು ನಿಂತ್ಕೊಂಡು ಹೋಗೋದು ಫ್ರೀ ಆಗೈತೆ ಸರ್, ನಾವು ಹೆಂಗೆ ಮಾಡ್ಬೇಕ್ರಿ? ನಾವು ಗಂಡು ಮಕ್ಳಿಗೆ ಒಂದು ಇಟ್ಟು ಕಿಮ್ಮತ್ತಿಲ್ದ ಆಗಿಬಿಟ್ಟದ್ರಿ ಸರ್. ಬರೀ ಹೆಣ್ಮಕ್ಳು ಒಂದ ನೋಡಿದ್ರಿ ಸರ್. ಗಂಡು ಮಕ್ಳು ಏನು ಮಾಡ್ಬೇಕ್ರಿ? ಅಲ್ಲ, ಗಂಡು ಮಕ್ಳಿಗೆ ಬಸ್ಸಿನ ರೇಟ್ ಹೆಚ್ಚು ಮಾಡ್ಕೋತಾವ್ರಿ. ಗಂಡು ಮಕ್ಳಿಗೆ ಹೆಣ್ಮಕ್ಳು ಫ್ರೀ ಇಟ್ರಿ, ನಿಂದ್ರಾಗ ಜಾಗ ಸಿಗೋದು, ಕುಂದ್ರಾಗ ಜಾಗ ಸಿಗೋ. ಹೆಣ್ಮಕ್ಳು ಹೂ ಎತ್ತು ಬರ್ತಾರೋ, ಗಂಡು ಮಕ್ಳು ಎಲ್ಲಿ ಎತ್ತು ಹೋಗೋದು? ಗಂಡು ಮಕ್ಳಿಗೆ ಫ್ರೀ ಇರ್ರಿ, ಗಂಡು ಮಕ್ಳಿಗೆ ಫ್ರೀ ಇರಂಗಾರ ಇಬ್ಬರಿಗೆ ಫ್ರೀ ಇಡ್ರಿ. ಈಗ ರೇಟ್ ಜಾಸ್ತಿ ಮಾಡ್ಯಾರ, ಈ ರೇಸ್ ಮಾಡಿ ರದ್ದು ಮಾಡ್ಬೇಕು ನೋಡ್ರಿ. ಅದನ್ನ ಅದಕ್ಕೆ ಇದಕ್ಕೆ ಹರ್ತಾಳ ಹೊಡ್ತೀವಿ ನಾವು. ಹೆಚ್ಚಾದ್ರೆ ನಾವು 6ನೇ ತಾರೀಕಿಗೆ ನಾವು ಹರ್ತಾಳ ಹೊಡ್ತೀವಿ ನೋಡ್ರಿ. ಯಾವ ಥರ ಮಾಡ್ತೀವಿ? ಎಲ್ಲ ಬಸ್ ತರಿ ಬಿಡ್ತೀವಿ ರೋಡ್ನಾಗ. ಮುಂದೆ ಏನಾಕತ್ತೆ ಎಲ್ಲರಿಗೂ ಗಟ್ಟಿ ಇದೀವಿ ರೀ. ನೀವು ಗಂಡು ಮಕ್ಳಿಗೆ ರೇಟ್ ಹೆಚ್ಚು ಮಾಡ್ಕೋದು, ನಮ್ಗೆ ನಿಂದ್ರಾಗ ಜಾಗ ಸಿಗೋಲ್ರಿ ಬಸ್ನಾಗ. ಹೆಣ್ಮಕ್ಳು ಹೂ ಎತ್ತು ಬಂದು ಹತ್ತಾರೆ ಅಟ್ರು ಕೂಡಿ. ನಾವೆಲ್ಲಿ ಹೋಗೋಣ್ರಿ? ಕಿರಣ್ ಬಡಿಗೇರ್ ಜೊತೆ ಮಹೇಶ್ ದೇಮಶೆಟ್ಟಿ, KS ನ್ಯೂಸ್, ಮುಧೋಳ್.